ರಾಮು ಸರ್ ಹಾಲು ಹಾಕಪ್ಪ. ನಂಜುಂಡ, ರಾಜ್ಯದಲ್ಲಿ ನೀರಿಗೆ ಬರ ಅಂತಾರೆ, ಆದರೆ ನಿನ್ನ ಹಾಲಲ್ಲಿ ನೀರಿಗೆ ಬರನೇ ಇಲ್ಲ, ತುಂಬಿ ತುಳ್ಕಾಡ್ತಾ ಇದೆ. ಇದೇನು ಸರ್ ಹಿಂಗಂದ್ಬಿಟ್ರೆ? ಗಟ್ಟಿ ಹಾಲು ನಿಮ್ಗೇನು ಸಿಗೋದಿಲ್ಲ, ನಾನು ನೀರೇ ಹಾಕೋದಿಲ್ಲ, ಆದ್ರೂ ಹಿಂಗಂದ್ಬಿಟ್ರೆ ಹಿಂಗೆ ಹೇಳಿ. ಆಯ್ತು ಬಿಡಪ್ಪ, ನಾನು ತಮಾಷೆ ಮಾಡ್ದೆ ಕಣಯ್ಯ, ಅದಕ್ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತ್ಯ? ನಕ್ಕು ಬಿಡು ಹಾಲಪ್ಪ, ಆಗದಿರು ಬೇಜಾರು. ಹೀಗೆಯೇ ಹಾಲು ಹಾಕಪ್ಪ, ಹಾಕದೇ ನೀರು. ಹೆಂಗಿದೆ ಪ್ರಾಸ? ಚೆನ್ನಾಗಿದೆ ಚೆನ್ನಾಗಿದೆ. ಹೌದು, ಇವತ್ತೇನು ಸುಬ್ಬಲಕ್ಷ್ಮಿ ಹಾಲು ತಗೊಳಕ್ ಬಂದಂಗೆ ಕಾಣಿಸ್ಲಿಲ್ಲ? ಬಂದಿದ್ರಲ್ಲ, ಸುಮ್ಮನೆ ನಿಂತಿದ್ರು, ಹಾಲು ಹಾಕ್ಸ್ಕೊಂಡ್ರು, ಹೊಂಟೋದ್ರು, ಏನು ಮಾತಾಡ್ಲಿಲ್ಲ. ಹೌದಾ? ಹೌದು, ದಿನ ನನ್ನ ಹತ್ರ ಅಷ್ಟು ಮಾತಾಡ್ತಿದ್ರು, ಇವತ್ತು ಯಾಕೋ ಮಾತಾಡಿಲ್ಲ, ಹಂಗೆ ಹೊಂಟೋದ್ರು. ನನ್ಗನ್ಸುತ್ತೆ ಏನೋ ತೊಂದರೆ ಆಗಿರ್ಬೇಕು ಅಂತ. ಆದ್ರೂ ಪಾಪ ಆ ತಾಯಿ ಹಂಗಿರೋದು ನೋಡೋಕ್ಕಾಗಕ್ಕಿಲ್ಲ. ನಾನು ಬರ್ತೀನಿ ಸರ್, ಮೇಲ್ಮನೆಯವರು ಹಾಲು ಕಾಯ್ತಿರ್ತಾರೆ. ಸುಬ್ಲಕ್ಷ್ಮಿ ಫೋನ್ ತಗೋ. ಅಥರ್ವ, ಯಾರು ಫೋನ್ ಮಾಡೋರೆ ನೋಡು. ಆಯ್ತು ಸುಬ್ಬಮ್ಮ. ಹಲೋ, ಯಾರು ಮಾತಾಡ್ತಿರೋದು? ನಾನು ಅಥರ್ವ ಮಾತಾಡ್ತಿದ್ದೀನಿ. ಏನೋ ವಂಶೋದ್ಧಾರಕ, ನಾನು ನಿಮ್ ತಾತ ಕಣೋ. ಓ ತಾತನಾ?